ಎಲ್ಲರಿಗೂ ನಮಸ್ಕಾರ. ಜೈ ಗುರುದೇವ್. ಫಸ್ಟು ನನಗೆ ಈ ಆಪರ್ಚುನಿಟಿ ಕೊಟ್ಟಂಥ ಪ್ರಕಾಶ್ನಾಥ್ ಸ್ವಾಮೀಜಿಗೆ ಥ್ಯಾಂಕ್ಸ್ ಹೇಳ್ತಾ, ಮತ್ತು ಒಂಥರ ಸ್ಪೈನಲ್ ಕಾರ್ಡ್ ಥರ ನಮಗೆ ಪುಟ್ಟರಾಜು ಸರ್ ಗೈಡೆನ್ಸಿಂದ ಅವ್ರ ಶ್ಯಾಡೋ ಅಲ್ಲಿ ನಾವು ಇದನ್ನು ಮುಂದುವರಿಸ್ತಾ ಇದ್ದೀವಿ. ಅಫ್ಕೋರ್ಸ್ ಮೈ ಡಿಯರೆಸ್ಟ್ ಫ್ರೆಂಡ್ ಆ್ಯಂಡ್ ಮೈ ಪಾರ್ಟ್ನರ್ ಮಿಸ್ ರೂಪಿಕಾ, ನಾವಿಬ್ಬರು ಯಾವ ಥರ ಆಗಿದ್ದೀವಿ ಅಂತಂದರೆ ಒಂದು ಕೈಯಿಂದ ಚಪ್ಪಾಳೆ ಮಾಡ್ಲಿಕ್ಕೆ ಆಗಲ್ಲ. So we both, like as sir said, all the administrative and the academic, ibru seri we are going to give a beautiful future for the kids. ನಾವೇನು ಕಲ್ಕೊಂಡು ಬಂದಿದ್ದೀವಿ ಅದನ್ನು ಮಕ್ಳುಗಳು ಕಲ್ತು ಅದರಿಂದ ಯಾರಿಗೂ ಒಂದು ಒಳ್ಳೇದಾಗತ್ತೆ ಅನ್ನೋದಿದ್ರೆ ನಾವು ಈ ಕೋರ್ಸ್ ಮಾಡಿ ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ಬಿಕಾಸ್ ನಂದು ಯಾವಾಗಲೂ ಒಂದು ಮೈಂಡ್ಸೆಟ್ ಏನಂತಂದರೆ, ವಿ ಹ್ಯಾವ್ ಟೇಕನ್ ಸೋ ಮೆನಿ ಫ್ರಮ್ ದಿಸ್ ನೇಚರ್, ಅಟ್ಲೀಸ್ಟ್ 1% ನಾವೇನೋ ವಾಪಸ್ ಕೊಡ್ಬೋದು. ಸೊ ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ಅಂದರೆ ವಿದ್ಯಾದಾನ ಅಂತ ಹೇಳ್ತಾರೆ. ನಾವೇನು ಫುಲ್ಲು ಕಲ್ತಿದ್ದೀವಿ ಅಂತಲ್ಲ, ಅಟ್ಲೀಸ್ಟ್ ಕಲ್ತಿರೋದನ್ನ 1% ಅದನ್ನು ಹೇಳ್ಕೊಟ್ರೆ ಮಕ್ಳುಗಳಿಗೆ ಅದು ಒಳ್ಳೇದಾಗತ್ತೆ ಅಂತ. ಹ್ಯಾಸ್ ಸರ್ ಸೆಡ್, ಈ BGS ಅಲ್ಲಿ ಎಲ್ಲ ಇತ್ತು. ನಾವು ಈ ಪ್ರಪೋಸಲ್ ತೊಗೊಂಡೋಗಿ ಸರ್ ಮುಂದೆ ನಿಂತಾಗ ಸ್ವಾಮೀಜಿ ಮುಂದೆ ಅವ್ರು ತುಂಬ ಖುಷಿಪಟ್ಟರು. ಯಾಕಂತಂದರೆ ಕೇಳ್ಪಟ್ಟಿರೋದು ಸರ್ ಸ್ವಾಮೀಜಿ ಹತ್ರ ಕೂಡ ಆಬಿ ಫ್ಲೈಯಿಂಗ್ ಮಾಡಿದ್ದಾರೆ, ಅವ್ರದ್ದು ಪೈಲಟ್ದು ಲೈಸೆನ್ಸ್ ಇದೆ ಅಂತ ಹೇಳಿ ಕೇಳ್ಪಟ್ವಿ. ಸೊ ಅದರಿಂದ ಅವ್ರಿಗೂ ಕೂಡ ಇದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಮತ್ತು ಏವಿಯೇಷನ್ ಅಂತ ಹೇಳಿದಾಗ ಇಟ್ಸ್ ಆಲ್ವೇಸ್ ಎ ಗ್ಲಾಮರಸ್ ಫೀಲ್ಡ್. ಯು ವಿಲ್ ಗೆಟ್ ಟು ಲರ್ನ್ ಮೆನಿ ಥಿಂಗ್ಸ್. ನೀವು ಡಾಕ್ಟರ್ಸು, ಇಂಜಿನಿಯರ್ಸು ಎಲ್ಲ ಮನೆಯಲ್ಲಿ ಇರ್ತಾರೆ. ಬಟ್ ಏವಿಯೇಷನ್ ಅಂತ ಹೇಳಿದಾಗ, ಏರೋಸ್ಟಸ್ ಆಗಿರ್ಬೋದು, ಪೈಲಟ್ ಅಂತ ಹೇಳಿದಾಗ ಅದು ಡಿಫ್ರೆಂಟ್ ಚಾಮೆ ಕೊಡತ್ತೆ. ಸೊ ನಂಗೆ ಅನ್ನಿಸ್ತು, ಈಗ ಫ್ಯೂಚರ್ ಜನ್ರೇಷನಲ್ಲಿ ಈಗ ಇನ್ಸ್ಟೆಂಟಾಗಿ ಎಲ್ಲರಿಗೂ ಬೇಕು. ನೋ ಬಡಿ ಹ್ಯಾವ್ ಅ ಪೇಷನ್ಸ್ ಟು ಸಿಟ್ ಆ್ಯಂಡ್ ಲರ್ನ್ ಫಾರ್ 5 years 6 year ಡಿಗ್ರೀಸ್ ಎಲ್ಲ. ಸೊ ಇದಂತಂದರೆ ಇನ್ಸ್ಟೆಂಟಾಗಿ ಈಗಿನ ಜನ್ರೇಷನ್ಗೆ 5G ಸ್ಪೀಡಲ್ಲ, 6G ಸ್ಪೀಡಲ್ಲೇ ಮಕ್ಳುಗಳು ಬೇಗ ಮಾಡಿಕೊಂಡು ದೇ ಕ್ಯಾನ್ ಅಚೀವ್ ದ ಕರಿಯರ್. ಈ ಕೋರ್ಸಲ್ಲಿ ಅಂತ ಹೇಳಿದ್ರೆ 1 year ಡಿಪ್ಲೊಮಾ ಆಗಿರೋದ್ರಿಂದ PU ಆಗಿರೋ ಮಕ್ಳುಗಳಾಗಿರ್ಬೋದು, ಇಲ್ಲಾಂತಂದರೆ ಫೈನಲ್ ಇಯರ್ ಗ್ರ್ಯಾಜುಯೇಷನಲ್ಲಿ ಯಾರು ಇರ್ತಾರೆ ಅವ್ರು ಕೂಡ ಸೈಮಲ್ಟೇನಿಯಸ್ಲಿ ಮಾಡ್ಬೋದು. ಇದು ಅವ್ರದ್ದು ರೆಗ್ಯುಲರ್ ಎಜುಕೇಷನ್ ಏನಿರುತ್ತೆ, ರೆಗ್ಯುಲರ್ ಡಿಗ್ರಿಗೆ ಎಫೆಕ್ಟ್ ಆಗೋದಿಲ್ಲ ಇದು. ಸೊ ಅವರು ಮಾರ್ನಿಂಗ್ ಕ್ಲಾಸಸ್ ಮಾಡಿಕೊಂಡು ಈವ್ನಿಂಗ್ 2 hours ಕ್ಲಾಸಸ್ ಇದನ್ನು ಅಟೆಂಡ್ ಮಾಡ್ಬೋದು. ಸೊ ನಾವು 3 months 6 months ಆಗ್ತಿದ್ದಂಗೆ ವಿಲ್ ಸ್ಟಾರ್ಟ್ ಸೆಂಡಿಂಗ್ ಎಮ್ ಫಾರ್ ದ ಇಂಟರ್ವ್ಯೂಸ್ ಆ್ಯಂಡ್ ಆಲ್. ವಿಲ್ ಶೇಪ್ ದೆಮ್ ಆ್ಯಂಡ್ ವಿ ವಿಲ್ ಸೆಂಡ್ ದೆಮ್. ಬೈ ದ ಟೈಮ್ ದೆ ಫಿನಿಶ್ ದಿಸ್ ಕೋರ್ಸ್, ಅವ್ರು ಹೇಗೆ ಅಂತಂದರೆ ಒಂದು ಒಳ್ಳೆ ಈಗ ಮೋಲ್ಡ್ ಕೊಡ್ತಾರೆ ನಮ್ಮ ಕೈಯಲ್ಲಿ, ಅದಕ್ಕೊಂದು ಒಳ್ಳೆ ಶೇಪ್ ಕೊಟ್ಟು ನಾವು ಅದನ್ನು ಪ್ರೆಸೆಂಟ್ ಮಾಡೋದು ನಮ್ಮದು ರೆಸ್ಪಾನ್ಸಿಬಿಲಿಟಿ ಆಗಿದೆ. ನಮ್ಮ ತಲೆಯಲ್ಲಿರೋದೊಂದು ಏನಂತ ಹೇಳಿದ್ರೆ, ಈ ಕೋರ್ಸಿಂದ ಅಂದರೆ BGS ಸ್ಟೂಡೆಂಟ್ಸ್ಗಳನ್ನ ಹೈರ್ ಮಾಡಲಿಕ್ಕೆ ಜನ ವೇಟ್ ಮಾಡಬೇಕು. ಆ ಥರ ಕ್ವಾಲಿಟಿ ಏವಿಯೇಷನ್ ಡಿಪಾರ್ಟ್ಮೆಂಟಿಂದ ಇಟ್ಸ್ ಆಲ್ರೆಡಿ ಇದೆ. ಇದೊಂದು ಚಾಲೆಂಜಿಂಗ್ ಆಗಿದೆ ನಮಗೆ, ಯಾಕಂತಂದರೆ ಆಲ್ರೆಡಿ ಇದು ತುಂಬ ಹೆಮ್ಮರ ಥರ ಇರೋದು. ವಿ ಆರ್ ಜಸ್ಟ್ ಅನ್ ಆ್ಯಂಟ್ ಇನ್ ದಿಸ್ ಇನ್ಸ್ಟಿಟ್ಯೂಟ್. ಸೊ ಇವಾಗ ನಮಗಿದು ತುಂಬ ಚಾಲೆಂಜಿಂಗ್ ಆಗಿದೆ. ಬಟ್ ವಿ ಆರ್ ಗೋಯಿಂಗ್ ಟು ಪ್ರೂವ್ ಇಟ್. ಇದು ನಾವು ತುಂಬ ಸಕ್ಸಸ್ಫುಲ್ಲಾಗಿ ಮಾಡಿ ನೆಕ್ಸ್ಟ್ ನೀವುಗಳೇ ಬಂದು ನಮಗೆ ಕಂಗ್ರ್ಯಾಚುಲೇಟ್ ಮಾಡೋ ಥರ ಮಾಡ್ತೀವಿ ಅಂತ ಒಂದು ಹೋಪ್ ಇದೆ.